ಈ ಜೀವನನಗಾಗಿ ಮುಂದುವರಿದ ಭಾಗ 139. ಪೊಲೀಸರು ಬಂದು ಅಗಸ್ತ್ಯ, ಆದ್ಯ ಮತ್ತು ಉತ್ತಮ್ರವರನ್ನು ಅರೆಸ್ಟ್ ಮಾಡಿ ಎಳೆದುಕೊಂಡು ಹೋಗುತ್ತಿದ್ದಾಗ ಚಂದ್ರಕಲಾರವರ ಕಡೆಯವರು ಖುಷಿಯಿಂದ ವ್ಯಂಗ್ಯನೆಗೆ ಬೀರತೊಡಗಿದರು. ಅಲ್ಲಿದ್ದವರೆಲ್ಲರ ದೃಷ್ಟಿ ಇವರು ಮೂವರ ಕಡೆನೇ ಕೇಂದ್ರೀಕೃತವಾಗಿತ್ತು. ಮೂವರು ಎಷ್ಟೇ ಬೇಡಿಕೊಂಡರೂ ಬಿಡದೆ ಅವರು ನಿರ್ದಯಿಯಾಗಿ ಎಳೆದುಕೊಂಡೇ ಹೋಗತೊಡಗಿದರು. ಆಗ ನಿಲ್ಲಿಸಿ ಅನ್ನೋ ಸದ್ದು ಬಂದಾಗ ಎಲ್ಲರೂ ಆ ಕಡೆ ನೋಡಿದರು. ಅವರನ್ನು ನೋಡಿದ ರಿಷಿ, ಅನ್ಮೋಲ್ ಹಾಗೂ ಚಂದ್ರಕಲಾರವರಿಗೆ ಬರಸಿಡಿಲು ಬಡಿದ ಹಾಗೆ ಆಯಿತು. ಎದುರಲ್ಲಿ ಅಭಿಷೇಕ್ ರವರು ನಿಂತಿದ್ದರು. ಅವರು ಪೊಲೀಸರ ಹತ್ತಿರ ಬಂದು, ಇವರನ್ನು ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗಕ್ಕೆ ಯಾರು ನಿಮಗೆ ಪರ್ಮಿಷನ್ ಕೊಟ್ಟಿದ್ದು ಅಂತ ಪ್ರಶ್ನಿಸಿದ್ದರು. ಪರ್ಮಿಷನ್ ಯಾರು ಯಾಕೆ ಕೊಡಬೇಕು? ನಾವು ನಮ್ಮ ಕರ್ತವ್ಯ ಮಾಡ್ತಾ ಇದ್ದೀವಿ. ನಮ್ಮ ಕರ್ತವ್ಯಕ್ಕೆ ಅಡ್ಡ ಬಂದರೆ ನಿನ್ನನ್ನು ಕೂಡ ಇದೇ ರೀತಿ ಹೇಳ್ಕೊಂಡು ಹೋಗ್ಬೇಕಾಗುತ್ತೆ. ಏನು ಹೆದರಿಸ್ತಾ ಇದೆಯಾ? ಏನೋ ನನ್ನನ್ನೇ ಏಕವಚನದಲ್ಲಿ ಮಾತಾಡಿಸ್ತಾ ಇದೆಯಾ? ನಿನ್ನನ್ನೇ ಕಣೋ ಏಕವಚನದಲ್ಲಿ ಮಾತಾಡಿಸ್ತಾ ಇರೋದು. ನೀನು ನಿಜವಾದ ಪೊಲೀಸ್ ಆಗಿದ್ರೆ ನಿನಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತಾ ಇದ್ದೆ. ಆದರೆ ನೀನು ನಿಜವಾದ ಪೊಲೀಸ್ ಅಲ್ಲ ಅಲ್ವಾ? ಅದಕ್ಕೆ ನೀನು ಹತ್ರ ಈ ರೀತಿ ಮಾತಾಡ್ತಾ ಇರೋದು. ನಿಜವಾದ ಪೊಲೀಸರು ಬರ್ತಾರೆ ನೋಡು, ಅವಾಗ ನಿನಗೆ ನಾನು ಯಾರು ಅಂತ ತೋರಿಸ್ತೀನಿ. ಈ ಮಾತು ಕೇಳಿ ಚಂದ್ರಕಲಾರವರ ಕಡೆಯವರಿಗೆ ನಡುಕ ಬರಲು ಶುರುವಾಯಿತು. ಅವರೆಲ್ಲರೂ ಅಭಿಷೇಕ್ ರವರನ್ನೇ ಶಾಕಿನಿಂದ ನೋಡತೊಡಗಿದರು. ಮಾಮ್, ಇವನನ್ನು ನಾವು 25 ವರ್ಷದ ಹಿಂದೆ ಸಾಯಿಸಿದ್ವಿ ಅಲ್ವಾ? ಇವನು ಹೇಗೆ ಬದುಕಿ ಬಂದ? ನನಗೇನು ಗೊತ್ತೋ? ನನ್ನನ್ನು ಯಾಕೆ ಕೇಳ್ತಾ ಇದೆಯಾ? ನನಗೂ ಕೂಡ ನಿನ್ನಷ್ಟೇ ಶಾಕ್ ಆಗಿದೆ. ರಿಷಿ, ಎಲ್ಲ ಮುಗೀತು. ನಾವಿನ್ನು ಹೋದ ಹಾಗೇನೆ. ಕೂಡಲೇ ಎಲ್ಲರೂ ಇಲ್ಲಿಂದ ಜಾಗ ಖಾಲಿ ಮಾಡಿ ಅಂತವರು ಹೇಳಿದಾಗ ಎಲ್ಲರೂ ಕೂಡಲೇ ಅಲ್ಲಿಂದ ಯಾರಿಗೂ ಗೊತ್ತಾಗದ ಹಾಗೆ ತಪ್ಪಿಸಿಕೊಂಡರು. ಇತ್ತ ಅಭಿಷೇಕ್ ರವರು ಹೇಳಿದ ಮಾತು ಕೇಳಿ ಗಾಬರಿಯಾದ ನಕಲಿ ಪೊಲೀಸರು, ಏನಯ್ಯ ಹೇಳ್ತಾ ಇದೆಯಾ? ನಮ್ಮ ಮೇಲಿನ ಸಂಶಯ ಪಟ್ಟು ನಮಗೇನೋ ಅವಮಾನ ಮಾಡೋಕ್ಕೆ ಎಷ್ಟು ಧೈರ್ಯ ನಿನಗೆ? ಇವ್ರ ಜೊತೆ ನೀನು ಕೂಡ ಸ್ಟೇಷನ್ಗೆ ನಡೆಯೋ ಅಂತ ಹೇಳಿದಾಗ ನಕ್ಕ ಅಭಿಷೇಕ್ ರವರು ನಿಜವಾದ ಪೊಲೀಸರನ್ನು ಒಳಗೆ ಕರೆದರು. ನಕಲಿ ಪೊಲೀಸರು ಅಲ್ಲಿಂದ ಓಡಿ ಹೋಗಲು ಪ್ರಯತ್ನಿಸಿದರು. ಆಗ ಪೊಲೀಸರು ಅವರನ್ನು ಹಿಡಿದು ಸ್ಟೇಷನ್ಗೆ ಕರೆದುಕೊಂಡು ಹೋದರು. ಅಭಿಷೇಕ್ ರವರನ್ನು ನೋಡಿದ ಬೃಂದ ಸನ್ನಿ ಕಡೆ ನೋಡಿ, ಸನ್ನಿ, ಯಾರಿವರು? ಇವ್ರ ಆದ್ಯ ಮತ್ತು ಅಗಸ್ತ್ಯನಪ್ಪ. ಆದರೆ ಇವರು ಇಲ್ಲೇನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಆಸ್ತಿ ಕಬಳಿಸಕ್ಕೆ ಮಕ್ಕಳ ಜೊತೆ ಇವರು ಕೂಡ ಸೇರಿಕೊಂಡಿದ್ದಾರೆ ಅನ್ಸುತ್ತೆ. ಮಕ್ಕಳು ಈ ಥರ ಅಂದರೆ ಇನ್ನು ಅಪ್ಪ ಯಾವ ಥರ ಇರಬೇಕು? ಇನ್ನೇನು ನಡೆಯುತ್ತೆ ಅಂತ ಕಾದು ನೋಡೋಣ. ಒಟ್ಟಿನಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ ಅಂತ ಹೇಳುತ್ತಾ ಅಲ್ಲಿ ಏನು ನಡೆಯುತ್ತಿದೆ ಅಂತ ನೋಡತೊಡಗಿದರು. ಅಭಿಷೇಕ್ ರವರನ್ನು ನೋಡಿ ಅವರ ಹತ್ತಿರ ಬಂದ ಉತ್ತಮ್ ರವರು, ನೀನು ಬರಲ್ಲ ಅಂತ ಅಂದ್ಕೊಂಡಿದ್ದೆ, ಬಂದು ನಮ್ಮನ್ನೆಲ್ಲ ಕಾಪಾಡಿಬಿಟ್ಟೆ. ನನ್ನ ಮಕ್ಕಳು ತೊಂದರೆಯಲ್ಲಿ ಇರ್ಬೇಕಾದ್ರೆ ನಾನು ಬರದೇ ಇರ್ತೀನ? ನಾನು ಬರಲ್ಲ ಅಂತ ಹೇಳಿದೆ ನಿಜ. ನಿನಗೆ ಸರ್ಪ್ರೈಸ್ ಕೊಡ್ಬೇಕಂತ ಅಂದ್ಕೊಂಡೆ. ಅಷ್ಟರಲ್ಲಿ ನಿನ್ನ ಮೆಸೇಜ್ ನೋಡಿ ಪರಿಸ್ಥಿತಿ ಅರಿವಾಯಿತು. ಸೇಫ್ಟಿಗೆ ಅಂತ ಕೂಡಲೇ ಪೊಲೀಸರನ್ನು ಕರೆ ಮಾಡಿದೆ. ಆಮೇಲೆ ಐಶ್ವರ್ಯ ಮತ್ತು ಅತ್ತೆ ನಿನ್ನ ಮನೆಯಲ್ಲಿ ಬಿಟ್ಟು ಕೂಡಲೇ ಹೊರಟು ಬಂದೆ. ಬಂದು ತುಂಬಾ ಒಳ್ಳೆ ಕೆಲಸ ಮಾಡಿದೆ. ಈಗ ಇನ್ನೊಂದು ಅನೌನ್ಸ್ಮೆಂಟ್ ಮಾಡೋದು ಬಾಕಿ ಇದೆ ಅಂತ ಹೇಳಿ ಮೂವರನ್ನು ಸ್ಟೇಜಿಗೆ ಕರೆದುಕೊಂಡು ಹೋದರು. ಉತ್ತಮ್ ರವರು ಅಲ್ಲಿದ್ದವರನ್ನೆಲ್ಲ ಉದ್ದೇಶಿಸಿ ಮಾತನಾಡತೊಡಗಿದರು. ಈಗಲಾದ್ರೂ ನಿಮಗೆಲ್ಲ ಗೊತ್ತಾಯ್ತಲ್ವಾ ಯಾರು ನಿಜವಾದ ಉತ್ತರಾಧಿಕಾರಿಗಳು ಅಂತ? ಇವರಿಬ್ಬರು ನಿಜವಾದ ಉತ್ತರಾಧಿಕಾರಿಗಳು. ಇವರಿಬ್ಬರು ಉತ್ತರಾಧಿಕಾರಿಗಳು ಅಲ್ಲ ಅಂತ ಹೇಳಿದವರು ಪೊಲೀಸರು ಬಂದ ಕೂಡಲೇ ಎಸ್ಕೇಪ್ ಆಗಿದ್ದಾರೆ. ಅವರು ಒಳ್ಳೆಯವರಾಗಿದ್ದರೆ ಇವತ್ತು ಅವ್ರಿಗೆ ಇಂತಹ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಆಸ್ತಿಗೋಸ್ಕರ 25 ವರ್ಷದ ಹಿಂದೆ ಧನರಾಜ್ ಸರ್ ಅವರನ್ನು ಸಾಯಿಸಿದವರೇ. ಅಭಿಷೇಕ್ ಮತ್ತು ಐಶ್ವರ್ಯ ಅವರನ್ನು ಸಾಯಿಸಕ್ಕೂ ಟ್ರೈ ಮಾಡಿದ್ರು. ಆದರೆ ಧನರಾಜ್ ಸರ್ಗೆ ಅವ್ರ ಪ್ಲಾನ್ ಮೊದಲೇ ಗೊತ್ತಿದ್ದರಿಂದ ಆಸ್ತಿಯನ್ನೆಲ್ಲ ಅವ್ರಿಗೆ ಕೊಡೋದು ಟ್ರಸ್ಟ್ಗೆ ಹ್ಯಾಂಡ್ ಓವರ್ ಮಾಡಿದ್ರು. 25 ವರ್ಷದ ನಂತರ ಅಭಿಷೇಕ್ ರವರ ಮಕ್ಕಳಿಗೆ ಆಸ್ತಿ ಹೋಗುತ್ತೆ ಅಂತ ವಿಲ್ ಕೂಡ ಮಾಡಿದ್ರು. ತನ್ನ ಮಗ ಮತ್ತು ಸೊಸೆಯನ್ನು ಉಳಿಸಿ ಧನರಾಜ್ ಸರ್ ಅವರ ಪ್ರಾಣವನ್ನೇ ತ್ಯಾಗ ಮಾಡಿದ್ರು. ನೀವೆಲ್ಲ ಅಂದುಕೊಂಡಿರೋ ಹಾಗೆ 25 ವರ್ಷದ ಹಿಂದೆ ಧನರಾಜ್ ಸರ್ ಆಕ್ಸಿಡೆಂಟ್ನಲ್ಲಿ ತೀರಿ ಹೋಗಿದ್ದಲ್ಲ. ಅವರ ಎರಡನೇ ಹೆಂಡತಿ ಚಂದ್ರಕಲಾ ಅವರು ಮತ್ತು ಅವರ ಮಕ್ಕಳು ಸೇರಿ ಆಕ್ಸಿಡೆಂಟ್ ಮಾಡಿಸಿದ್ರು. ಅಭಿಷೇಕ್ ಮತ್ತು ಐಶ್ವರ್ಯ ಅವರು ಬದುಕಿದ್ದಾರೆ ಅನ್ನೋದು ಅವ್ರಿಗೆ ಇದುವರೆಗೂ ಗೊತ್ತಿರಲಿಲ್ಲ. ಅಗಸ್ತ್ಯ ಧನರಾಜ್ ಸರ್ ತರ ಇದ್ದಾನಂತ ಅವನನ್ನು ಉಪಯೋಗಿಸಿಕೊಂಡು ಆಸ್ತಿ ಲಪಟಾಯಿಸಕ್ಕೆ ನೋಡಿದ್ರು. ಆದ್ರೆ ಅವ್ರ ಪ್ಲಾನ್ ಅವ್ರಿಗೇನೆ ಉಲ್ಟಾಯಿತು. ಈಗ ಅದನ್ನೆಲ್ಲ ಸೈಡ್ಗೆ ಇಟ್ಟು ಮೂರನೇ ಅನೌನ್ಸ್ಮೆಂಟ್ ಮಾಡೋ ಸಮಯ.
ಕಂಪ್ನಿಯ ಚೇರ್ಮನ್ ಪೊಸಿಷನ್ ಖಾಲಿ ಇರೋದ್ರಿಂದ ಇನ್ಮೇಲೆ ಕಂಪ್ನಿಯ ಚೇರ್ಮನ್ ಇವರೇ, ಧನ್ರಾಜ್ ಸರ್ ಅವರ ಮಗ ಮಿಸ್ಟರ್ ಅಭಿಷೇಕ್. ಇದನ್ನು ಕೇಳಿ ಎಲ್ಲರೂ ಸಂತೋಷದಿಂದ ಕ್ಲಾಪ್ ಮಾಡತೊಡಗಿದರು. ಆಗ ಅಭಿಷೇಕ್ ರವರು ಸಭೆಯನ್ನು ಉದ್ದೇಶಿಸಿ, ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನಮ್ಮ ಗೈರು ಹಾಜರಿಯಲ್ಲಿ ನೀವೆಲ್ಲ ಕಂಪ್ನಿಯನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ನಿಮಗೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಸ್ಪೆಷಲ್ ಥ್ಯಾಂಕ್ಸ್ ಟು ಉತ್ತಮ್, ನೀನಿಲ್ಲ ಅಂದಿದ್ರೆ ಡ್ಯಾಡಿ ಕಟ್ಟಿರೋ ಕಂಪನಿ ಯಾವತ್ತೂ ಮುಳುಗಿ ಹೋಗ್ತಾ ಇತ್ತು. ಕಂಪ್ನಿ ಇನ್ನೂ ನಮ್ಮ ಹೆಸರಲ್ಲಿ ಇದೆ ಅಂತ ನನಗೆ ಉತ್ತಮ್ ಹೇಳಿದ ಮೇಲೇ ಗೊತ್ತಾಗಿರೋದು. ಮಕ್ಕಳ ಸೇಫ್ಟಿಗೋಸ್ಕರ ಎಷ್ಟು ದಿನ ದೂರದ ಊರಲ್ಲಿದ್ವಿ. ಒಂದು ವಾರದ ಹಿಂದೆ ಉತ್ತಮ್ ಕಾಲ್ ಮಾಡಿ ಎಲ್ಲ ವಿಷಯ ಹೇಳಿದ್ದ. ಕೇಳಿ ನನಗೇನೋ ಒಂದು ಕ್ಷಣ ಶಾಕ್ ಆಗಿತ್ತು. ಯಾವುದು ಬೇಡ ಅಂತ ನಾನು ಮತ್ತು ನನ್ನ ಹೆಂಡತಿ ಡಿಸೈಡ್ ಮಾಡಿದ್ವಿ. ಆದರೆ ಡ್ಯಾಡಿ ಕೊನೆ ಆಸೆನ ಈಡೇರಿಸಬೇಕಂತ ಮತ್ತೆ ನಮ್ಮ ಊರಿಗೆ ವಾಪಸ್ ಬಂದ್ವಿ. ಎಲ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸಿದ್ದಾಯಿತು. ಈಗ ಕೊನೆಯದಾಗಿ ನನ್ನ ಗೆಳೆಯ, ನನ್ನ ಮತ್ತು ನನ್ನ ಹೆಂಡತಿ ಜೀವ ಉಳಿಸಿದವ, ಅವನಿಗೆ ಮುಖ್ಯವಾಗಿ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆಂದರೆ ಅವತ್ತು ಅವನು ಇದ್ದಿಲ್ಲ ಅಂದಿದ್ರೆ ಇವತ್ತು ನಾವು ಯಾರು ಕೂಡ ಇರ್ತಾ ಇರಲಿಲ್ಲ. ತನ್ನ ಉತ್ತಮವಾದ ಕರಿಯರ್ ಬಿಟ್ಟು ನಮಗೋಸ್ಕರ ಅವನು ಕೂಡ ಊರು ಬಿಟ್ಟು ಫ್ಯಾಮಿಲಿ ಸಮೇತ ನಮ್ಮ ಜೊತೆ ಬಂದಿದ್ದ. ನಮ್ಮ ಹತ್ರ ಏನೂ ಇಲ್ಲದ ಸಮಯದಲ್ಲಿ ನಮಗೆ ಆಸರೆಯಾಗಿದ್ದ. ಅವನ ಈ ಉಪಕಾರ ನಾನು ಸಾಯೋ ತನಕ ಮರೆಯಲ್ಲ. ಅವನು ಬೇರೆ ಯಾರೂ ಅಲ್ಲ, ದಿ ಫೇಮಸ್ ಲಾಯರ್ ನೀಲೇಶ್ ಅಂತ ಹೇಳಿ ಅವರ ಕಡೆ ನೋಡಿ, ನೀಲೇಶ್ ಬಾ ಇಲ್ಲಿ ಅಂತ ಹೇಳಿ ಅವರನ್ನು ಸ್ಟೇಜಿಗೆ ಕರೆದರು. ಇದನ್ನು ನೋಡಿದ ಬೃಂದ ಮತ್ತು ಸನ್ನಿಗೆ ಆಶ್ಚರ್ಯವಾಯಿತು. ಸನ್ನಿ, ಇವರು ಹೇಳ್ತಾ ಇರೋದು ನಿಜಾನಾ? ಅಂದರೆ ಅಗಸ್ತ್ಯ ಮತ್ತು ಆದಿ ಕಂಪನಿ ನಿಜವಾದ ಉತ್ತರಾಧಿಕಾರಿಗಳ? ಅಂಕಲ್ ಸ್ಟೇಜ್ ಮೇಲೆ ಹೋಗ್ತಾ ಇದ್ದಾರೆ ಅಂದರೆ ಅವರು ಹೇಳ್ತಾ ಇರೋದು ನಿಜಾನೇ ಇರಬೇಕು. ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದ್ದಾರೆ. ಇನ್ನೇನು ಟ್ವಿಸ್ಟ್ ಇದೆ ಅಂತ ಕಾದು ನೋಡೋಣ ಅಂತ ಹೇಳುತ್ತಾ ಮುಂದೆ ಏನು ನಡೆಯಲಿದೆ ಅನ್ನೋದನ್ನು ನೋಡತೊಡಗಿದರು. ನೀಲೇಶ್ ರವರು ಸ್ಟೇಜ್ ಮೇಲೆ ಬಂದಾಗ ಅಭಿಷೇಕ್ ರವರು ಅವರನ್ನು ತುಂಬಾನೇ ಆದರದಿಂದ ಬರಮಾಡಿಕೊಂಡರು. ಅಲ್ಲಿ ಅವರಿಗೆ ಸನ್ಮಾನ ಕೂಡ ಮಾಡಿದರು. ಆಗ ಉತ್ತಮ್ ರವರು ಮತ್ತೆ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ, ಇನ್ಮೇಲೆ ಧನ್ರಾಜ್ ಗ್ರೂಪ್ ಆಫ್ ಕಂಪನೀಸ್ನ ಉತ್ತರಾಧಿಕಾರಿಗಳು ಇವರೇ. ಇಷ್ಟು ದಿನ ಟ್ರಸ್ಟ್ ಅಂಡರಲ್ಲಿ ಇದ್ದ ಕಂಪನಿಯ ನಿಜವಾದ ವಾರಸುದಾರರಿಗೆ ಹ್ಯಾಂಡ್ ಓವರ್ ಮಾಡಲಾಗಿದೆ. ಇಲ್ಲಿಗೆ ಇವತ್ತಿನ ಅನೌನ್ಸ್ಮೆಂಟ್ಗಳು ಮುಗಿದಿದೆ. ಎಲ್ಲರೂ ಎಂಜಾಯ್ ಮಾಡಿದ್ದೀರ ಅಂತ ಅಂದ್ಕೊಂಡಿರ್ತೀನಿ. ಇಲ್ಲಿಗೆ ಬಂದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲರೂ ಊಟ ಮಾಡಿ ಹೋಗಬೇಕಾಗಿ ವಿನಂತಿ ಅಂತ ಹೇಳಿ ತಮ್ಮ ಮಾತನ್ನು ಅಲ್ಲಿಗೆ ಮುಗಿಸಿದರು. ತಮ್ಮ ತಂದೆಯನ್ನು ನೋಡಿದ ಅಗಸ್ತ್ಯ ಮತ್ತು ಆದ್ಯ ಅವರ ಹತ್ತಿರ ಬಂದು ಅವರನ್ನು ತಪ್ಪಿಕೊಂಡರು. ಅಪ್ಪ, ಯಾವಾಗ ಬಂದ್ರಿ? ಆಗ್ಲೇ ಬಂದ್ವಿ. ಮನೆಗೆ ಹೋಗಿ ಎಲ್ಲರೂ ಒಟ್ಟಿಗೆ ಕೂತ್ ಮಾತಾಡೋಣ ಅಂತ ಅವರು ಹೇಳಿದಾಗ ಅದನ್ನು ಕೇಳಿಸಿಕೊಂಡ ಉತ್ತಮ್ ರವರು ಅಭಿಷೇಕ್ ರವರ ಕಡೆ ನೋಡಿ, ಅಭಿಷೇಕ್, ಇವತ್ತೆಲ್ಲರೂ ನಮ್ಮ ಜೊತೆಗೇನೆ ಇರಿ. ನಾಳೆಯಿಂದ ನಿಮ್ಮದೇ ಮನೆಗೆ ಶಿಫ್ಟ್ ಆಗಿ. ನಮ್ಮನೆ ಅದು ಇನ್ನೂ ಕೂಡ ಇದೆಯಾ? ಅಲ್ಲಿ ಅನ್ಮೋಲ್ ಋಷಿ ಎಲ್ಲ ಇಲ್ವಾ? ಅವ್ರನ್ನೆಲ್ಲ 25 ವರ್ಷದ ಹಿಂದೆನ ಮನೆ ಬಿಟ್ಟು ಓಡಿಸಿದ್ದಾಗಿದೆ. ಅಲ್ಲಿ ಮನೆ ನೋಡ್ಕೊಳ್ಳಿಕ್ಕೆ ಅಂತ ಕೆಲವರು ನೇಮಿಸ್ಕೊಂಡಿದ್ವಿ. ಅವರೆಲ್ಲ ಇದ್ದಾರೆ. ಮನೆ ಮೊದಲು ಹೇಗಿತ್ತು ಈಗಲೂ ಕೂಡ ಅದೇ ರೀತಿ ಇದೆ. ಸ್ವಲ್ಪ ರಿನೋವೇಷನ್ ಮಾಡಿಸಿದ್ದಷ್ಟೇ. ಧನ್ರಾಜ್ ಸರ್ ಅವರ ಆಸ್ತಿಯಲ್ಲಿ ಪಿಡಿ ಕಾಸು ಕೂಡ ಕೇಡಿಗಳಿಗೆ ಬಿಟ್ಟು ಕೊಟ್ಟಿಲ್ಲ. ಆಸ್ತಿ ಕಬಳಿಸಲು ತುಂಬಾನೇ ಪ್ರಯತ್ನ ಮಾಡಿದ್ರು. ಆದ್ರೆ ನಾನು ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ಲಿಲ್ಲ. ಉತ್ತಮ್, ನಿನ್ನಿಂದಾಗಿ ಕಂಪ್ನಿ ಉಳಿದುಕೊಂಡಿದೆ. ಇಲ್ಲ ಅಂದಿದ್ರೆ ಯಾವತ್ತೂ ಮುಚ್ಚಿ ಹೋಗ್ತಾ ಇತ್ತು ಅಂತ ಹೇಳುತ್ತಿರಬೇಕಾದರೆ ನಿಹಾರಿಕಾ ಅವರ ಹತ್ತಿರ ಬಂದಳು. ಅವಳನ್ನು ನೋಡಿದ ಉತ್ತಮ್ ರವರು ಅವಳನ್ನು ಅಭಿಷೇಕ್ ರವರಿಗೆ ಪರಿಚಯಿಸುತ್ತಾ, ಅಭಿಷೇಕ್, ಇವಳು ನನ್ನ ಮಗಳು ನಿಹಾರಿಕಾ. ನಿನ್ನ ಮಗಳು ತುಂಬಾನೇ ಮುದ್ದಾಗಿದ್ದಾಳೆ ಅಂತ ಹೇಳಬೇಕಾದರೆ ಅಲ್ಲಿಗೆ ಬಂದ ನೀಲೇಶ್ ರವರು, ಅಭಿಷೇಕ್, ನಾನೇನು ಬರ್ತೀನಿ. ಯಾಕಿಷ್ಟ ಅವಸರ ನೀಲೇಶ್? ಎಲ್ಲರೂ ಒಟ್ಟಿಗೆ ಹೋಗೋಣ. ನಾನು ಇರ್ಬೇಕಾದ್ರೆ ನೀನು ಇನ್ಮೇಲೆ ಬೇರೆ ಎಲ್ಲೂ ಉಳಿಬೇಕಾಗಿಲ್ಲ. ಎಲ್ಲರೂ ಒಟ್ಟಿಗೆ ನಮ್ಮ ಮನೇಲೇ ಇರೋಣ ಅಂತ ಹೇಳಿದಾಗ ಅವರು ಆದ್ಯಳ ಕಡೆ ನೋಡಿ, ಇಲ್ಲ ಅಭಿಷೇಕ್, ನಾನು ನಿನ್ನ ಜೊತೆ ಬರೋಕ್ಕಾಗಲ್ಲ. ಮುಂದಿನ ವಾರನೇ ಅರ್ಜುನ್ ಮದುವೆ ಇದೆ. ಕಾರ್ಡೆಲ್ಲ ಪ್ರಿಂಟ್ ಆಗಿದೆ. ಕಾರ್ಡ್ ಕೊಡೋಕ್ಕೆ ನಾನೇ ಖುದ್ದಾಗಿ ಬರ್ತೀನಿ. ಎಲ್ಲರೂ ಮದುವೆಗೆ ತಪ್ಪದೆ ಬರಬೇಕು. ಅವರ ಮಾತು ಕೇಳಿ ಆದ್ಯಳ ಮುಖ ಚಿಕ್ಕದಾಯಿತು. ಮದುವೆ ಇದ್ರೆ ಏನಂತೆ? ಮನೆಗೆ ಬಂದಿರೋಕ್ಕೂ ಮದುವೆಗೆ ಏನು ಸಂಬಂಧ? ಅಭಿಷೇಕ್, ಅರ್ಥ ಮಾಡ್ಕೋ. ನನ್ನ ಮಗನ ಮದುವೆ ನಾನು ಈಗ ಇರೋ ಮನೆಯಲ್ಲಿ ಇದ್ದು ಮಾಡ್ಬೇಕನ್ನೋ ಆಸೆ. ನನ್ನ ಆಸೆಯ ತಣ್ಣೀರೆರಿಸ್ಬೇಡ. ಆಯ್ತಾಯ್ತು, ನಿನ್ಗೆ ಎಲ್ಲಿ ಖುಷಿ ಕೊಡುತ್ತೋ ನೀನು ಅಲ್ಲಿರು.
ನಿನ್ಗೆ ಏನು ಸಹಾಯ ಬೇಕೋ ಸಂಕೋಚ ಇಲ್ಲದೆ ಕೇಳು. ಸದ್ಯಕ್ಕೆ ಏನು ಬೇಡ. ಏನಾದರೂ ಅಂತ ಸನ್ನಿವೇಶ ಬಂದರೆ ನಾನೇ ನಿಂಗೆ ಕಾಲ್ ಮಾಡ್ತೀನಿ. ಈಗ ನಾನು ಬರ್ತೀನಿ ಅಂತ ಹೇಳಿ ಸ್ಟೇಜಿನಿಂದ ಕೆಳಗೆ ಹೋಗಿ ಅರ್ಜುನ್ ಹತ್ತಿರ ಬಂದು ಅವನನ್ನು ಕರೆದುಕೊಂಡು ಮನೆಗೆ ಹೊರಟರು. ಅವರ ಜೊತೆ ಬೃಂದ ಮತ್ತು ಸನ್ನಿ ಕೂಡ ಹೊರಟರು. ಅಂಕಲ್, ನಿಮ್ಗೆ ಇಲ್ಲಿ ಏನು ನಡೀತೆ ಅಂತ ಮೊದಲೇ ಗೊತ್ತಿತ್ತಾ? ಹೌದಮ್ಮ, ಅಭಿಷೇಕ್ ನನ್ನ ಫ್ರೆಂಡ್ ಅಂತ ಹೇಳಿ 25 ವರ್ಷದ ಹಿಂದೆ ಏನೆಲ್ಲ ನಡೆದಿತ್ತು ಅನ್ನೋದನ್ನು ವಿವರಿಸಿ ಹೇಳಿದರು. ಇದನ್ನು ಕೇಳಿ ಶಾಕ್ ಆದ ಬೃಂದ, ಇಷ್ಟು ದೊಡ್ಡ ಶ್ರೀಮಂತರದು ಹೇಗೆ ಇಸ್ಲಾಂನಲ್ಲಿ ಜೀವನ ಮಾಡ್ತಾ ಇದ್ರು? ಆಗ ಸಿಚುವೇಶನ್ ಹಾಗಿತ್ತಮ್ಮ. ಈಗ ಎಲ್ಲ ಸರಿ ಹೋಗಿದೆ ಅಲ್ವಾ, ನಡೀರಿ ಮನೆಗೆ ಹೋಗೋಣ ಅಂತ ಹೇಳಿ ಅವರನ್ನೆಲ್ಲ ಮನೆಗೆ ಕರೆದುಕೊಂಡು ಹೊರಟರು. ಬೃಂದ ಒಮ್ಮೆ ಹಿಂತಿರುಗಿ ಆದ್ಯಾಳ ಕಡೆ ನೋಡಿ ಹೊಟ್ಟೆ ಕಿಚ್ಚು ಪಡುತ್ತಾ, ಇವಳು ನನಗಿಂತ ರಿಚ್ ಆದ್ಲಾ? ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ವೇ? ಎಲ್ಲ ಇದ್ರೆ ಏನಂತೆ, ಅವಳು ಪ್ರೀತಿಸಿ ಹುಡುಗ ನನ್ನ ಜೊತೆ ಇದ್ದಾನೆ ಅಂತ ಅಂದುಕೊಂಡು ವ್ಯಂಗ್ಯನಗೆ ಬೀರಿ ಅಲ್ಲಿಂದ ಹೊರಟಳು. ಅರ್ಜುನ್ ಹೋಗುವುದನ್ನು ನೋಡಿದ ಆದ್ಯಾಳ ಮನಸ್ಸು ಭಾರವಾಗತೊಡಗಿತು. ನೀಲೇಶ್ ರವರ ಮಾತುಗಳು ಅವಳ ಕಿವಿಯಲ್ಲಿ ಸೀಸ ಸುರಿದಂತೆ ಭಾಸವಾಯಿತು. ಕಣ್ಣೀರು ತುಂಬಿ ಅವಳ ಕಣ್ಣು ಮಂಜಾಗತೊಡಗಿತು. ಮದುವೆ ಎಂಬ ಪದ ಅವಳ ಹೃದಯವನ್ನೇ ಚೂರು ಮಾಡಿತು. ತಾನು ಪ್ರೀತಿಸಿದ ಹುಡುಗ ತನ್ನಿಂದ ಬಲು ದೂರ ಹೋದಂತೆ ಅನುಭವವಾಗಿ ಅಲ್ಲೇ ಜೋರಾಗಿ ಅಳಬೇಕೆನಿಸಿತು. ಎಲ್ಲರ ನಡುವೆ ತನ್ನ ನೋವನ್ನು ಮೌನದಲ್ಲೇ ಹುದುಗಿಸಿ ದುಃಖದ ಹೆಜ್ಜೆ ಹಾಕುತ್ತಾ ನಿಂತಳು ಆದ್ಯ. ಕತೆ ಮುಂದುವರಿಯುವುದು. ಅರ್ಜುನನ ಮದುವೆ ನಿಜವಾಗಲೂ ಬೃಂದಾಳ ಜೊತೆ ಆಗಿಬಿಡುತ್ತಾ? ಹಾಗೂ ಕನ್ವೆನ್ಷನ್ ಹಾಲ್ನಿಂದ ಓಡಿ ಹೋದ ಚಂದ್ರಕಲಾರವರು ಮತ್ತೆ ಯಾವ ಭಯಾನಕ ಪ್ಲಾನ್ ಮಾಡಲಿದ್ದಾರೆ? ಈ ಎಲ್ಲ ಪ್ರಶ್ನೆಗಳ ಉತ್ತರಕ್ಕೆ ಮುಂದಿನ ಸಂಚಿಕೆಯನ್ನು ಮಿಸ್ ಮಾಡದೆ ನೋಡಿ. ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.